ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ವರಮಹಾಲಕ್ಷ್ಮಿ ವ್ರತಕಥೆಯ ಹಿನ್ನೆಲೆ. ಒಮ್ಮೆ ಕೈಲಾಸ ಪರ್ವತದಲ್ಲಿ ಜಗನ್ಮಾತೆಯಾದ ಪಾರ್ವತೀ ದೇವಿಯು ಪರಶಿವನನ್ನು ಕುರಿತು, ಸ್ವಾಮಿ, ಭೂಲೋಕದ ಸ್ತ್ರೀಯರು ತಮ್ಮ ಪತಿ ಮಕ್ಕಳೊಂದಿಗೆ ಸುಖ ಸಂತೋಷದಿಂದ ಬಾಳಲು ಮತ್ತು ಸಕಲ ದಾರಿದ್ರ್ಯಗಳಿಂದ ಮುಕ್ತಿ ಪಡೆಯಲು ಆಚರಿಸಬೇಕಾದ ಅತ್ಯುತ್ತಮ ವ್ರತ ಯಾವುದು ಎಂದು ಪ್ರಶ್ನಿಸುತ್ತಾರೆ. ಅದಕ್ಕೆ ಶಿವನು, ದೇವಿ, ಸ್ತ್ರೀಯರಿಗೆ ಸಕಲ ಸೌಭಾಗ್ಯಗಳನ್ನು ನೀಡುವ ವರಮಹಾಲಕ್ಷ್ಮಿ ವ್ರತ ಎಂಬ ಪರಮ ಪವಿತ್ರವಾದ ವ್ರತವೊಂದಿದೆ. ಇದನ್ನು ಶ್ರಾವಣ ಮಾಸದ ಪೂರ್ಣಿಮೆಯ ಮುಂಚೆ ಬರುವ ಶುಕ್ರವಾರದಂದು ಆಚರಣೆ ಮಾಡಬೇಕು ಎಂದು ಹೇಳಿ ಅದರ ಹಿಂದಿನ ಕಥೆಯನ್ನು ವಿವರಿಸುತ್ತಾರೆ. ಚಾರುಮತಿಯ ಕಥೆ ಇದು. ಪುರಾತನ ಕಾಲದಲ್ಲಿ ಮಗಧ ದೇಶದಲ್ಲಿ ಚಾರುಮತಿ ಎಂಬ ಸದ್ಗುಣವಂತ, ಪತಿವ್ರತೆ ಮತ್ತು ದೈವಭಕ್ತೆಯಾದ ಮಹಿಳೆಯೊಬ್ಬಳು ವಾಸಿಸುತ್ತಿದ್ದಳು. ಅವಳು ಪ್ರತಿದಿನ ಮುಂಜಾನೆ ಬೇಗ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಅತ್ತೆ ಮಾವನನ್ನು ಹೆತ್ತ ತಂದೆ ತಾಯಿಯಂತೆ ಹಾಗೂ ಪತಿಯನ್ನು ದೇವರಂತೆ ಪೂಜಿಸುತ್ತಾ ಆದರ್ಶ ಗೃಹಿಣಿಯಾಗಿ ಬಾಳುತ್ತಿದ್ದಳು. ಚಾರುಮತಿಯ ಈ ಅಪ್ರತಿಮ ಪತಿಭಕ್ತಿ ಮತ್ತು ಸದ್ಗುಣಗಳನ್ನು ಕಂಡು ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಚಾರುಮತಿಯ ಸ್ವಪ್ನದಲ್ಲಿ ಬಂದ ಮಹಾಲಕ್ಷ್ಮೀ ದೇವಿ. ಒಂದು ರಾತ್ರಿ ಚಾರುಮತಿಯ ಕನಸಿನಲ್ಲಿ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ಪ್ರತ್ಯಕ್ಷಳಾಗಿ, ಮಗಳೇ ಚಾರುಮತಿ, ನಾನು ನಿನ್ನ ಭಕ್ತಿ ಮತ್ತು ಸದ್ಗುಣಗಳಿಗೆ ಮೆಚ್ಚಿದ್ದೇನೆ. ಚಾರುಮತಿ, ಶ್ರಾವಣ ಮಾಸದ ಶುಕ್ರವಾರ ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಭಕ್ತಿಯಿಂದ ಪೂಜಿಸು. ಈ ವ್ರತವನ್ನು ಆಚರಿಸಿದರೆ ನಿನಗೂ ನಿನ್ನ ಕುಟುಂಬಕ್ಕೂ ಸಕಲ ಸೌಭಾಗ್ಯ, ಐಶ್ವರ್ಯ, ಆರೋಗ್ಯ ಮತ್ತು ಸಂತೋಷ ಲಭಿಸುತ್ತದೆ ಎಂದು ಹೇಳಿ ಮಾಯವಾದರು. ಮರುದಿನ ಚಾರುಮತಿ ತನ್ನ ಕನಸಿನ ವಿಷಯವನ್ನು ಕುಟುಂಬದವರಿಗೂ ಹಾಗೂ ಊರಿನ ಮಹಿಳೆಯರಿಗೆ ತಿಳಿಸಿದಳು. ಎಲ್ಲರೂ ಸಂತೋಷದಿಂದ ವ್ರತಕ್ಕೆ ಸಿದ್ಧತೆ ಮಾಡಿಕೊಂಡರು. ಶ್ರಾವಣ ಶುಕ್ರವಾರದಂದು ಮನೆಯನ್ನು ಶುಚಿಗೊಳಿಸಿ ಕಳಶ ಸ್ಥಾಪನೆ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರು. ಪೂಜೆ ಮುಗಿದ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಬೆಳಗಿ ವ್ರತಕಥೆಯನ್ನು ಶ್ರದ್ಧೆಯಿಂದ ಕೇಳಿದರು. ದೇವಿಯ ಕೃಪೆಯಿಂದ ಚಾರುಮತಿ ಹಾಗೂ ವ್ರತ ಆಚರಿಸಿದ ಎಲ್ಲ ಮಹಿಳೆಯರ ಮನೆಗಳಲ್ಲಿ ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಸೌಭಾಗ್ಯ ಹೆಚ್ಚಾಯಿತು. ಅವರ ಜೀವನ ಸುಖ ಸಮೃದ್ಧಿಯಿಂದ ತುಂಬಿತು. ಈ ದಿನದಿಂದಲೇ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಸಂಪ್ರದಾಯವಾಗಿ ಮುಂದುವರಿಯಿತು. ವರಮಹಾಲಕ್ಷ್ಮಿ ವ್ರತದ ಮಹತ್ವವೆಂದರೆ, ಈ ದಿನದಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ದಾಂಪತ್ಯ ಜೀವನದಲ್ಲಿ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಧನ, ಧಾನ್ಯ ಹಾಗೂ ಐಶ್ವರ್ಯ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಈ ವ್ರತವನ್ನು ಆಚರಣೆ ಮಾಡುತ್ತೇವೆ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತವೆ. ವರಮಹಾಲಕ್ಷ್ಮಿ ವ್ರತದ ದಿನ ಪೂಜೆಯ ನಂತರ, ಪೂಜೆ ಮುಗಿದ ಬಳಿಕ ಮಹಿಳೆಯರು ಒಬ್ಬರಿಗೊಬ್ಬರು ಹಳದಿ ಕುಂಕುಮವನ್ನು ನೀಡಿ ಸೌಭಾಗ್ಯವತಿ ಭವ ಎಂದು ಆಶೀರ್ವದಿಸಿಕೊಳ್ಳುವುದು ಸಂಪ್ರದಾಯವಾಗಿದೆ. ವರಮಹಾಲಕ್ಷ್ಮಿ ವ್ರತವು ಕೇವಲ ಧನ ಸಂಪತ್ತಿಗಾಗಿ ಮಾತ್ರವಲ್ಲ, ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಸೌಭಾಗ್ಯ ಮತ್ತು ಧಾರ್ಮಿಕ ಜೀವನಕ್ಕಾಗಿ ಆಚರಿಸುವ ಅತ್ಯಂತ ಪವಿತ್ರ ವ್ರತವಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ಸಂಕಲ್ಪದಿಂದ ಈ ವ್ರತವನ್ನು ಆಚರಿಸಿದರೆ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ವರಮಹಾಲಕ್ಷ್ಮಿ ವ್ರತದ ಪೂಜೆಯ ನಂತರ ಮುತ್ತೈದೆಯರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತಕಥೆಯ ಬಗ್ಗೆ ತಿಳಿಸಿದ್ದೇವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.